ಗೋಂಕ್ರಾಥಾರ್ ಪ್ರದೇಶದಲ್ಲಿ 15ನೇ ಪಾಯಿಂಟ್ ಇದೆ. ಕಲ್ಲೇರಿ ಪಕ್ಕದ ಬೋಳಿಯಾರ್ ಗ್ರಾಮದ ಗೋಂಕ್ರಾಥಾರ್ ಅಂತ ಒಂದು ಪ್ರದೇಶ. ಆ 15ನೇ ಸ್ಥಳದ ಪಕ್ಕದಲ್ಲೇ ನೇತ್ರಾವತಿ ನದಿ ಹರಿಯುತ್ತೆ. ದಟ್ಟ ಕಾಡಿನ ಒಳಗೆ ಹೋಗಿದ್ದಾರೆ ಸುಮಾರು 50 ಜನರ ತಂಡ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಾಸ್ಕ್ ಮ್ಯಾನ್ ಜೊತೆಗೆ ಹೋಗಿ ಶೋಧ ನಡೆಸೋ ಕಾರ್ಯ ಆಗ್ತಾ ಇದೆ. ನಾವು ಪ್ರತಿನಿಧಿ ಪೃಥ್ವಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳದಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. SIT ಅಧಿಕಾರಿಗಳು ಇವತ್ತು ಹೊಸ ಒಂದು ಪಾಯಿಂಟ್ ಅನ್ನ ಗುರುತು ಮಾಡಿದ್ದಾರೆ. ಅದೇ ಹೊಸ ಪಾಯಿಂಟ್ ನಂಬರ್ 15. ಈ ಪಾಯಿಂಟ್ ನಂಬರ್ 15 ಎಲ್ಲಿ ಅಂತ ನೋಡ್ತಾ ಹೋಗೋದಾದ್ರೆ ಏನು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಬೋಳಿಯಾರು ಗ್ರಾಮ ಏನಿದೆ, ಸೊ ಆ ಬೋಳಿಯಾರು ಗ್ರಾಮದ ಗೋಂಕ್ರಾಥಾರ್ ಎಂಬ ಒಂದು ಕಾಡಿನಂತಹ ಪ್ರದೇಶದಲ್ಲಿ ಈ ಒಂದು ಪಾಯಿಂಟ್ ನಂಬರ್ 15 ಗುರುತು ಮಾಡಿರುವಂಥದ್ದು. ಈ ಒಂದು ಪಾಯಿಂಟ್ ನಂಬರ್ 15 ಹೊರಭಾಗದಿಂದ ಹೇಗೆ ಕಾಣುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ, ಈ ಒಂದು ಪಾಯಿಂಟ್ ನಂಬರ್ 15 ಆ ಕಲ್ಲೇರಿ ಕಾಂಡ ಏನು ಬರುತ್ತೆ ಅಲ್ಲಿಂದ 2 ಕಿಲೋಮೀಟರ್ ಮುಂದೆ ಬಂದಂತ ಸಂದರ್ಭದಲ್ಲಿ ಸಿಗುವಂತಹ ಬೋಳಿಯಾರು ಗ್ರಾಮದಿಂದ ಸ್ವಲ್ಪ ಹಿಂದೆ ಸಿಗುವಂತಹ ಈ ಒಂದು ಪ್ರದೇಶವೇ ಗೋಂಕ್ರಾಥಾರ್. ಈ ಒಂದು ಗೋಂಕ್ರಾಥಾರ್ ಏನಿದೆ, ಸೊ ಈ ಒಂದು ಕಾಡಿನಂತಹ ಪ್ರದೇಶದಲ್ಲಿ ಈಗ SIT ಅಧಿಕಾರಿಗಳು ಪಾಯಿಂಟ್ ನಂಬರ್ 15 ಗುರುತು ಮಾಡಿದ್ದಾರೆ. ಅಲ್ಲಿ ಅಗೆಯುವಂತಹ ಕಾರ್ಯಾಚರಣೆಗೂ ಕೂಡ ಮುಂದಾಗಿರುವಂಥದ್ದು. ಸೊ ಇದರ ರಹಸ್ಯ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಇದರಲ್ಲೇ ಪಕ್ಕದಲ್ಲಿ ಇರುವಂತಹ ಏನು ಒಂದು ಪ್ರದೇಶ ಇದೆ, ಅಲ್ಲಿ 1986ರಲ್ಲಿ ಸೊ ಅಲ್ಲೊಂದು ಪದ್ಮಲತಾ ಅಂತ ಹೇಳಿ ಒಂದು ಯುವತಿಯ ಕೊಲೆ ಆಗುತ್ತೆ. ಆ ಒಂದು ಪ್ರದೇಶ, ಆ ಒಂದು ಕೊಲೆ ಆದಂತಹ ಜಾಗ ಮತ್ತು ಅವರ ಮನೆ ಏನು ಅಲ್ಲಿರುತ್ತೆ ಅದಕ್ಕೆ ಸಮೀಪವಾಗಿರುವಂತಹದ್ದೇ ಈ ಒಂದು ಪಾಯಿಂಟ್ ನಂಬರ್ 15. ಸೊ ಅದ್ರ ಪಕ್ಕದಲ್ಲಿ ನೇತ್ರಾವತಿ ನದಿ ಕೂಡ ಹರಿಯುತ್ತೆ. ನೇತ್ರಾವತಿ ನದಿ ಪಕ್ಕದಲ್ಲೇ ಇರುವಂತಹ ಈ ಒಂದು ಕಾಡೇನಿದೆ, ಆ ಒಂದು ಕಾಡಿನ ಪ್ರದೇಶದಲ್ಲೇ ಈಗ SIT ಅಧಿಕಾರಿಗಳು ಸ್ಥಳ ಗುರುತನ್ನ ಮಾಡಿ ಆ ಒಂದು ಪಾಯಿಂಟ್ನ ಸೈನ್ ಬೋರ್ಡನ್ನು ಅಲ್ಲಿಗೆ ಇಟ್ಟು ಸ್ಥಳ ಮಹಜರನ್ನ ಮಾಡಿ ನಂತರ ಉತ್ಖನನ ಕ್ರಿಯೆಯನ್ನ ಮುಂದುವರಿಸಿರುವಂಥದ್ದು, ಶೋಧ ಕಾರ್ಯಾಚರಣೆಯನ್ನ ಆರಂಭಿಸಿದ್ದಾರೆ. ಸೊ ಈ ಒಂದು ಕಾಡೇನು, ಈ ಒಂದು ಕಾಡಿನಂತಹ ಪ್ರದೇಶ ಏನಿದೆ, ಸೊ ಈ ಒಂದು ಸುತ್ತ ಕಾಡಿರುವಂಥದ್ದು, ಪಕ್ಕದಲ್ಲಿ ನದಿ ಹರಿಯುತ್ತೆ. ಆ ಒಂದು ಪ್ರದೇಶದಲ್ಲಿ ಈಗ ಉತ್ಖನನ ಕಾರ್ಯವನ್ನ ಮುಂದುವರಿಸಿದರೆ ಶೋಧ ಕಾರ್ಯ ನಡೀತಾ ಇದೆ. ಅದಕ್ಕೂ ಮೊದಲು ಆ ಒಂದು ಸ್ಥಳವನ್ನ ಗುರುತು ಮಾಡ್ಕೊಳ್ಳಾಯಿತು. ಈ ಒಂದು ಪಾಯಿಂಟ್ ನಂಬರ್ 15ಕ್ಕೆ ಯಾಕೆ ಇಮಿಡಿಯೇಟ್ ಹೋದ್ರು, SIT ಅಧಿಕಾರಿಗಳ ನಡೆ ಏನು ಅನ್ನೋದು ಮುಂದೆ ಗೊತ್ತಾಗಬೇಕಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಆ ಕಲ್ಲೇರಿ ಕಾಂಡ ಏನಿರುತ್ತೆ, ಕಲ್ಲೇರಿಯ ರಹಸ್ಯ ಏನಿರುತ್ತೆ, ಆತ ಕಲ್ಲೇರಿಯ ಸ್ಟೋರಿ ಏನು ಹೇಳಿರ್ತಾನೆ ಆ ದೂರುದಾರ, ಸೊ ಆ ಒಂದು ಕಲ್ಲೇರಿಯಿಂದ ಮುಂಭಾಗ ಸಿಗುವಂತಹ ಈ ಒಂದು ಕಾಡಿನ ಪ್ರದೇಶಕ್ಕೆ ಈಗ SIT ಅಧಿಕಾರಿಗಳು ಅನಾಮಿಕ ದೂರುದಾರನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮತ್ತೆ ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಯಾರನ್ನ ಹೂತಿಟ್ಟಿದ್ದೆ, ಅಲ್ಲಿಯ ಸ್ಟೋರಿ ಏನು, 13ನೇ ಪಾಯಿಂಟ್ ಅನ್ನ ಆ ಒಂದು ಶೋಧ ಕಾರ್ಯಾಚರಣೆಯನ್ನ ಅರ್ಧಕ್ಕೆ ಕೈ ಬಿಟ್ಟು ಅದನ್ನ ಆರಂಭಿಸದೆ ಈ ಒಂದು 15ನೇ ಪಾಯಿಂಟ್ಗೆ SIT ಮೂವ್ ಆಗಿದ್ದೆ ಯಾಕೆ ಅನ್ನೋದನ್ನ ಮುಂದಿನ ಹಂತದಲ್ಲಿ ನಾವು ಕಾದು ನೋಡಬೇಕಾಗಿದೆ. ಕ್ಯಾಮರಾಮ್ಯಾನ್ ವಿಲ್ಫ್ರೆಡ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಧರ್ಮಸ್ಥಳ.